ಆಯ್ತು ಸ್ನೇಹಿತರೆ, ಒಂದು ನಿಹಲ್ ಕೋತಿ, ಒಂದು ಚಿರು ಕೋತಿ, ಎರಡು ಬಂದಿದೆ. ಇದು ಚಿರು ಅಂತ, ಅದ್ರ ಹೆಸರು ನಿಹಲ್ ಅಂತ. ನೋಡಿ ಅವ್ರ ಅಮ್ಮ ಹೋಗ್ಬೇಕು ಅಂತ ಹೇಳ್ತಾರೆ. ಇವಾಗ ಅಮ್ಮ ಬೇಕು ಅಂತಾರೆ. ದೊಡ್ಡವರಾದ್ಮೇಲೆ 15 ವರ್ಷ 14 ವರ್ಷ ಆದಮೇಲೆ ಅಮ್ಮ ಏನಾರು ಕೂಗಿದ್ರೆ ಏನಾರು ಬುದ್ಧಿ ಹೇಳಿದ್ರೆ ಏನಮ್ಮ ಅಂದ್ಬಿಟ್ಟು ಓಡ್ತಾರೆ ಗುಡು 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 ಅಂತ. ನಮ್ಮ ಮಕ್ಕಳು ಅವಶ್ಯಕತೆ ಇರಬೇಕಲ್ಲ, ಈಗ ನಮ್ಮ ಅವಶ್ಯಕತೆ ಐತಲ್ಲ, ಅದಕ್ಕೆ ಈಗ ಅಮ್ಮ ಬೇಕು ಅಂತಾರೆ. ಅವಾಗ ನಮ್ಮ ಅವಶ್ಯಕತೆ ಇರಲ್ವಲ್ಲ, ಇದ್ರೂ ಸಹ ಹೇಳೋದು ಕೇಳಲ್ಲ. ಇದೇ ಸ್ನೇಹಿತರೆ ನೋಡಿ, ನಾವು ಇವ್ರನ್ನ ಎಷ್ಟು ಕಾಪಾಡ್ಕೊಂಡು ಒಳ್ಳೇದು ಉಣ್ಸ್ಕೊಂಡು ಒಳ್ಳೇದು ತಿನ್ಸ್ಕೊಂಡು ಎಷ್ಟು ಸ್ನಾನ ಮಾಡಿಸ್ಕೊಂಡು ಹೆಂಗೆ ಮಡಿಕತ್ತೀವಿ, ಹೆಂಗೆ ನೋಡ್ತೀವಿ, ಮಗು ಥರ. ನಮಗೂ ವಯಸ್ಸನ್ನು ಇವ್ರು ಮಗು ಥರ ನೋಡ್ಕೋಬೇಕಲ್ವ. ಹೇಳ. ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ನಿಹಾಲ್. ಹಿಂತಿರುಗಿ ಮಾತಾಡು. ವಿಡಿಯೋ ಮಾಡೋಕ್ಕಂತಿಲ್ಲ ಅಂದರೆ ಸ್ಕೂಲು, ಡ್ಯಾನ್ಸ್ ಕ್ಲಾಸು, ಸಮಯ, ಟ್ಯೂಷನ್ ಸೇರ್ಕೊಟ್ಟಿದ್ದು ಒಂಚೂರು ಅಷ್ಟೇ ಅಲ್ಲ, ಬರೀ ಒಂದು 2 ನಿಮಿಷ ಅಷ್ಟೇ ಎಷ್ಟಿರೋದು. ಫ್ರೆಂಡ್ಸ್, ಬೇಸಿಗೆಗಾಲ ಬಂದೈತೆ, ಮಕ್ಕಳಿಗೆ ತಂಪಾಗಿ ಕೊಡಿ, ಕೋಲ್ಡ್ ಆಗಿರೋದು ಕೊಡಿ, ಮನೇಲಿ ಮಾಡಿರೋದು ಮಾತಾಡು. ಏನೇನಂದ್ರೆ ಅನ್ನ ಸಾಂಬಾರು, ಕ್ಯಾರೆಟ್, ದೋಸೆ, ಆಮೇಲೆ ದೋಸೆ ಕೊಡಿ, ಮೊಸರನ್ನ ದೋಸೆ ಕೊಡಿ, ಹೆಲ್ತಿ ಆಗಿರ್ತವೆ. ಆಮೇಲೆ ಜಂಕ್ ಫುಡ್ ಕೊಡ್ಬೇಡಿ, ಹೆಲ್ತಿ ಫುಡ್ ಕೊಡಿ ಫ್ರೆಂಡ್ಸ್. ಆಮೇಲೆ ಕಲ್ರುಗಳು ಜಾಸ್ತಿ ಹೋದ್ರೆ ಆಟ ಆಡಕ್ಕೆ ಹೋಗ್ಬಿಟ್ರೆ ಯಾರು ಬಂದು ಚಾಕ್ಲೇಟ್ ಕೊಡ್ತೀನಿ ಅಂತ ಕರ್ಕೊಂಡ್ಬಿಡ್ತಾರೆ ಫ್ರೆಂಡ್ಸ್. ಹುಷಾರಾಗಿ ನೋಡ್ಕೊಂಡು ಮಕ್ಕಳನ್ನ. ಆಮೇಲೆ ನೀವು ಹೇಳಿ. ಅದೇನು ಹೇಳ್ತಿದ್ದಿಲ್ಲ, ಏನೋ ನಾನು ಎಲ್ಲಕ್ಕೂ ಸೇರ್ಕೊಂಡಿದ್ದೀನಿ, ಬ್ಯುಸಿ ಅಂತಿದ್ರೆ ಬ್ಯುಸಿ ಆಗಿರೋದು ಏನಕ್ಕೆ ಕೇಳಿ ಸ್ನೇಹಿತರೆ. ಈ ನನ್ನ ಮಗನ ಇವ್ರ ಅಮ್ಮ ಪಾಪ ತಡೆಯೋಕ್ಕಾಗತ್ತೆ, ಇವ್ರ ಕಾಟ ತಡೆಯೋಕ್ಕಾಗತ್ತೆ. ಸ್ಕೂಲಿಗೆ ಅವ್ರನ್ನ ಸಮರ್ ಕ್ಯಾಂಪ್ ಹಾಕಿರೋದು, ಡ್ಯಾನ್ಸ್ ಕ್ಲಾಸ್ಗೆಲ್ಲ ಹಾಕಿ ಅವನು ಬೆಳಿಗ್ಗೆ 9 ಗಂಟೆಗೆ ಹೋದರೆ 9:30 ಸ್ಕೂಲ್ಗೆ ಹೋದರೆ 3:30 ಬರ್ತಾನೆ. 3:30 ಬಂದು 1-2 ಗಂಟೆ ಆಟ ಆಡ್ಕೊಂಡು ಅಲ್ಲಿ TV ನೋಡ್ಕೊಂಡಿರ್ತಾನೆ. ಅದಾದಮೇಲೆ 5 ಗಂಟೆಗೆ ಡ್ಯಾನ್ಸ್ ಕ್ಲಾಸ್ಗೆ ಹೋದರೆ ಸಂಜೆ 6 ಗಂಟೆಗೆ ಬರ್ತಾನೆ. ಪುನಃ 6 ಗಂಟೆಗೆ ಡ್ಯಾನ್ಸ್ ಕ್ಲಾಸಿಂದ ಬಂದು ಟ್ಯೂಷನ್ಗೆ ಹೋಗ್ತಾರೆ. ಮನೆಗೆ 8 ಗಂಟೆಗೆ ಬರ್ತಾನೆ. ಹೆಂಗೆ ಸ್ನೇಹಿತರೆ, ಹಿಂಗೆ ಮಾಡಿದ ನರ್ಕಾಗ್ತಾಳೆ ಅವ್ರಮ್ಮ. ತಡೆಯಕ್ಕಾಗಲ್ಲ ಇವ್ರ ಕಾಟನ. ಇಲ್ಲಿ ಬಿಟ್ರೆ ಅಲ್ಲಿ ಓಡ್ಬಿಡ್ತಾರೆ. ಇಲ್ಲಿರ್ತಾರೆ ಪಕ್ಕದ ಬೀದಿ, ಒಂದು 5 ನಿಮಿಷಕ್ಕೆ ಪಕ್ಕದ ಬೀಲಿ ಇರ್ತಾರೆ. ಹೆಂಗೆ ಕಾಪಾಡೋದು ಮಕ್ಕಳನ್ನ? ಹಂಗಾಗಿ ಈ ಥರ ಎಲ್ಲ ಚಟುವಟಿಕೆಗಳು ತೊಡಿಕಲ್ಲ ಮಕ್ಕಳು. ಆಮೇಲೆ ಅಲ್ಲಾದರೆ ಸ್ಕೂಲಲ್ಲಿ ಒಂದು ಸ್ವಲ್ಪ ಅದು ಇದು ಹೇಳ್ಕೊಡ್ತಾರೆ, ಮಕ್ಳಿಗೆ ಟೈಮ್ ಪಾಸ್ ಆಗುತ್ತೆ ಅಂತ ಮಾಡಿದ್ದಾರೆ. ನಿಮ್ಮ ಮಕ್ಕಳು ನಿಮಗೆ ಸೇರಿಸಿ, ಸುಮ್ಮನೆ ಮನೇಲಿ ಮಡಿಕೊಂಡು ಸ್ವಿಮ್ಮಿಂಗ್ ಸೇರಿಸಿ, ಆಮೇಲೆ ಸಮರ್ ಕ್ಯಾಂಪಿಗೆ ಸೇರಿಸಿ, ಆಮೇಲೆ ಯೋಗ ಕ್ಲಾಸಸ್ ಸೇರಿಸಿ, ಡ್ಯಾನ್ಸ್ ಕ್ಲಾಸ್ ಸೇರಿಸಿ. ಯಾಕೆಂದರೆ ಮನೇಲಿ ಇದ್ದಷ್ಟು ಮಕ್ಕಳು ತಲೆನೋವು. ಸರಿ, ಸ್ವಿಮ್ಮಿಂಗ್ ಪೂಲ್ಗೆ ಸೇರಿಸಿ. ಸ್ವಿಮ್ಮಿಂಗ್ ಪೂಲ್ ಬಂದಿಲ್ಲ ಅಂದರೆ ನಮ್ಮ ದಡಮ್ಮಂದು ಅಂಗಡಿ ಗುಣಿ ಕಲಿಸ್ಕೊಡ್ತಾರೆ. ಹೊಡಿತೀನಿ ಹಂಗೆಲ್ಲ ಸುಳ್ಳು. ನಾನೇನು ಕಲಿಸ್ತಿಲ್ಲ ಸ್ನೇಹಿತರೆ, ಹಂಗೆ ಸುಳ್ಳು ಹೇಳ್ತಾರೆ. ಸುಮ್ಗಿರ. ಸ್ವಿಮ್ಮಿಂಗ್ ಏನಕ್ಕೆ ಸೇರಿಸ್ಬೇಕು ಅಂದರೆ ಸ್ನೇಹಿತರೆ ನೋಡಿ, ಎಷ್ಟೋ ಮಕ್ಕಳು ಈ ಬೇಸಿಗೆ ರಜಾ ಕೊಟ್ಟಾಗಿಂದ ಇಲ್ಲಿ ಗಂಟೆ ಇಲ್ಲ ಕಡಿಮೆ ಅಂದ್ರೆ 100-150 ಮಕ್ಕಳೇ ಸದಾಬಿಟ್ಟು ಅಲ್ಲಿ ಇಲ್ಲಿ ಈಜೋಡಕ್ಕೆ ಹೋಗಿ ಈಜು ಬರದಂತೆ ಈಜು ಬರಲ್ಲ ನಮ್ಮ ಮಕ್ಕಳು. ನಮ್ಮ ಮಕ್ಕಳು ಸೇಫ್ಟಿಗೋಸ್ಕರ ನಾವು ಈಜೋಡೋದನ್ನ ಕಲಿಸ್ರೆ ಮಕ್ಳಿಗೆ ಮುಂದೆ ಅನುಕೂಲ ಆಗುತ್ತೆ. ಎಲ್ಲ ಇದ್ರು ಹಿಂತಿರ್ಕೊಳ್ಳೋ ಮಕ್ಳಿಗೆ ಅನುಕೂಲ ಆಗುತ್ತೆ. ಹಂಗಾಗಿ ಸ್ವಿಮ್ಮಿಂಗ್ ಕಲಿಸ್ಬೇಕು. ಸ್ವಿಮ್ಮಿಂಗ್ ಕಲಿಸೋದ್ರಿಂದ ಮಕ್ಕಳು ಹೈಟ್ ಆಯ್ತದೆ, ಕುಳ್ಳುಕಿರೋ ಮಕ್ಕಳು. ಆಮೇಲೆ ಬಾಡಿ ಬೆಳವಣಿಗೆ ಚೆನ್ನಾಗಿರುತ್ತೆ, ಬಾಡಿ ಸ್ಲಿಮ್ ಆಗುತ್ತೆ, ಬಾಡಿಲಿ ಕಫ ಬರಲ್ಲ ಮಕ್ಕಳಿಗೆ. ಹಂಗಾಗಿ ಸ್ವಿಮ್ಮಿಂಗ್ ಸೇರಿಸಿ. ಸ್ವಿಮ್ಮಿಂಗಲ್ಲಿ ಚೆನ್ನಾಗಿ ಆಟ ಆಡೋದ್ರ ಮಕ್ಕಳು ಸ್ಟ್ರೆಂತ್ ಬರ್ತವೆ, ಬಾಡಿ ಚೆನ್ನಾಗಿರುತ್ತೆ. ಆಮೇಲೆ ಇನ್ನೊಂದು ಅನುಕೂಲ ಅಂದರೆ, ನಾವು ಎಲ್ಲರೂ ಒಂದೊಳ್ಳೆನೋ ಕೆರೆನೋ ಎಲ್ಲೋ ಅಪ್ಪಿ ಕೈ ಕಾಲು ಜಾರ್ಬಿಟ್ಟಾಗ ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳ್ಳೋದಕ್ಕೋಸ್ಕರ ಎಣ್ಣೆ ಆಗಲಿ ಗಂಡೆ ಆಗಲಿ ಸ್ವಿಮ್ಮಿಂಗ್ ಕಲಿಲೇಬೇಕು. ನಾವಂತೂ ಕಲ್ತಿಲ್ಲ, ಈ ಕಲಿಬೇಕು ಅನ್ನೋ ಆಸೆ. ನೋಡೋಣ ಮುಂದಿನ ದಿನಗಳಲ್ಲಿ ಕಲಿಯೋಕ್ಕಾಗತ್ತೆ ಏನಂತ. ಯಾಕೆಂದರೆ ಈಗ ಹೋಗಿ ಒಂದು ಕೆರೆನೋ ದಡನೋ ಎಲ್ಲೋ ನಂಜನಗೂಡು ಎಲ್ಲೋ ಹೋಗ್ತೀವಿ, ಕಾಲು ಜಾರ್ಬಿಟ್ಟು ಒಳಗಡೆ ಬಿಟ್ಟು ನಮ್ಮನ್ನು ರಕ್ಷಣೆ ಮಾಡೋರು ಅವ್ರನ್ನ ರಕ್ಷಣೆ ಮಾಡ್ಕೊಳ್ಳೋದೇ ಕಷ್ಟ. ಹಾಗಾಗಿ ದಯವಿಟ್ಟು ಎಲ್ಲ ತಾಯಿ ತಂದೆಯರಿಗೆ ಹೇಳ್ತಾ ಇರೋದು, ಸ್ವಿಮ್ಮಿಂಗ್ ಸೇರಿಸಿ. ಸ್ವಿಮ್ಮಿಂಗಿಂದ ನಿಮ್ಮ ಮಕ್ಕಳಿಗೆ ತುಂಬ ಅನುಕೂಲ. ಆದಷ್ಟು ಸ್ವಿಮ್ಮಿಂಗ್ ಸೇರಿಸಿ. ಎಲ್ಲದ ರೀತಿಯೂ ಒಳ್ಳೆಯದು ಸ್ವಿಮ್ಮಿಂಗ್ ಪೂಲಲ್ಲಿ. ಸ್ವಿಮ್ಮಿಂಗ್ ಕಲಿಸ್ಬೇಕು ಮಕ್ಕಳಿಗೆ, ಅನುಕೂಲ. ನನ್ನ ಮಗನೂ ಕಲ್ತಿದ್ದಾನೆ. ಬೇಕಾದ್ರೆ KRS ಬಿದ್ದು ಡೈ ಹೊಡ್ಕೊಂಡ್ಬಿಡ್ತಾನೆ. ಇನ್ನೇನೋ ಇಂಟರ್ನ್ಯಾಷನಲ್ಗೆ ಹೋಗ್ಬೇಕಿತ್ತು, ಅಷ್ಟೊತ್ತಿಗೆ ಕೊರೋನಾ ಬಂದ್ಬಿಟ್ಟು ನಮ್ಮ ಪಾಪ ಸ್ವಿಮ್ಮಿಂಗಲ್ಲಿ ಹಿಂದಾಗೋದು ಪಾಪ ತುಂಬ ಬೇಜಾರಾಗುತ್ತೆ. ಏನು ಮಾಡೋದು, ನಾವು ಅಂದ್ಕೊಳ್ಳೋದೇ ಒಂದು, ಅದಾಗದೇ ಒಂದು. ನಮ್ಮ ಮಕ್ಕಳನ್ನ ಎಲ್ಲನೂ ಕಲಿಸ್ಬೇಕು ಅನ್ನೋ ಆಸೆ ಇತ್ತು. ಆದರೆ ಏನು ಮಾಡೋದು, ನಾವು ಅಂದ್ಕೊಂಡಾಗ ಏನೂ ಆಗಲ್ಲ. ದೇವ್ರು ಏನೇ ನಾನೆಲ್ಲ ಏನು ಬರೆದಿರ್ತಾನೆ ಅಷ್ಟೇ ಆಗೋದು. ಹಂಗಾಗಿ ಸ್ನೇಹಿತರೆ, ಮಕ್ಕಳಿಗೆ ಸ್ವಿಮ್ಮಿಂಗ್ ಕಲಿಸಿ. ಆದಷ್ಟು ಬೇಸಿಗೆ ಈಗ ಮಕ್ಕಳನ್ನ ಆಚೆ ಬಿಡಬೇಡಿ ಜಾಸ್ತಿ. ಆಮೇಲೆ ಜಂಕ್ ಫುಡ್ಗಳು ಕೊಡಬೇಡಿ. ಎಳ್ನೀರು, ಮೊಸರು, ಮಜ್ಜಿಗೆ ಆ ಥರದ್ದು ಕೊಡಿ. ಕುರ್ಕುರೆ ಅದು ಇದು ಎಣ್ಣೆಲಿ ಬೇರೆ ಯಾವುದೇ ಜಂಕ್ ಫುಡ್ಗಳು ಕೊಡಬೇಡಿ. ಬೇಸಿಗೆ ಏನು ಇಷ್ಟೊಂದು ಬಿಸಿಲು ಕಣ್ಣು ಬಿಡೋಕ್ಕೆ ಆಗಲ್ಲ ಸ್ನೇಹಿತರೆ. ಹಂಗಾಗಿ ಮಕ್ಕಳಿಗೆ ಆದಷ್ಟು ಅವಾಯ್ಡ್ ಮಾಡಿ, ಒಳಗಡೆ ಸ್ವಲ್ಪ ಕಾಪಾಡ್ಕೊಳ್ಳಿ. ಆಟ ಆಡೋ ಮಕ್ಕಳನ್ನ ಯಾವತ್ತೂ ಕಟ್ಟಕ್ಕಾಗಲ್ಲ. ಏನು ಮಾಡೋದು, ತಾಯಿ ತಂದೆಗಿರೋ ನಮಗೆ ತಾನೇ ಪ್ರಾಬ್ಲಮ್ ಆಗೋದವ್ರಿಗೇನು ಹೆಚ್ಚು ಕಡಿಮೆ ಆದರೆ. ಹಂಗಾಗಿ ಹುಷಾರಾಗಿ. ಹೇಳಪ್ಪ ಏನು
ಫ್ರೆಂಡ್ಸ್ ಇಲ್ಲಿ ಯಾವತ್ತೂ ಇಲ್ಲಿಗೆ ತುಂಬಾ ಬಿಸಿಲು ಬಂದಿತ್ತು. ನಾನು ಆಚೆ ಹೋಗೋಣ ಅಂತ ಹೇಳ್ತಿದ್ದೆ. ದಣಮ್ಮ ಹೇಳ್ತು, ಅದಕ್ಕೆ ನಾನು ಆಚೆ ಹೋದ್ರೆ ನಾವೇ ಸುಟ್ಟಿ ಭಸ್ಮ ಆಗ್ಬಿಡ್ತೀವಿ ಅಂತ. ಬಿಸಿಲು ಆಚೆಗಣ ಮಧ್ಯಾಹ್ನ ಹೊತ್ತು ಅಯ್ಯೋ ಕಣ್ಣು ಬಿಡೋಕ್ಕಾಗ ಮನೆ ಒಳಗಡೆನೆ ಕಣ್ಣು ಬಿಡೋಕ್ಕಾಗಲ್ಲ, ಕಿಟಕಿನೇ ಓಪನ್ ಮಾಡೋಕ್ಕಾಗಲ್ಲ ಸ್ನೇಹಿತರೆ, ಅಷ್ಟು ಬಿಸಿಲು ಸೆಕೆ. ಭಸ್ಮಾಗೋಯ್ತು ಕಣಪ್ಪ, ಬೇಡ ಹಂಗೆಲ್ಲ ಹೋಗ್ಬಾರ್ದು ಅಂತ ಅಂದೆ. ಅದಕ್ಕೆ ಇವರು ಬಿಸಿಲಲ್ಲೆಲ್ಲ ಸುತ್ತಾರೆ ಅಂದ್ಬಿಟ್ಟು ಪಾಪ ನನ್ನ ತಂಗಿ ಹಂಗೆ ಹಾಕ್ಬಿಟ್ಟಿದ್ರು, ಇವ್ರು ಕಾಟ ತಡೆಯೋಕ್ಕಾಗುತ್ತೆ. ಹಂಗಾಗಿ ಮಕ್ಕಳು ಇನ್ನೂ ಚಿಕ್ಕ ಮಕ್ಕಳಲ್ವ, ಬೆಳೆಯವ್ರಿಗೂ ನಮ್ಮ ರಕ್ಷಣೆ ನಮ್ಮ ಕಾಬ್ರ ಅವ್ರು ನಮ್ಗೆ ಆಗಲಿ ಬಿಡಲಿ, ಮೊದಲೇ ಸುಮ್ಮನೆ ಏನಕ್ಕೆ ಹಂಗೆ ಹೇಳಿದ್ದು ಅಂದಿದ್ರೆ ನಮ್ಗೆ ನೋಡ್ಕೊತಾರೆ ಇವರು ಅಂತ. ಏನೋ ನಮ್ಮ ಕರ್ತವ್ಯ, ನಮ್ಮ ಮಕ್ಕಳನ್ನ ಜನ್ಮ ಕೊಟ್ಟು ಎಲ್ಲ ಮಾಡೋ ಕರ್ತವ್ಯ ನಾವು ಮಾಡ್ತೀವಿ. ಸುಮ್ಮನೆ ತಮಾಷೆಗೆ ಅಷ್ಟೇ ಸ್ನೇಹಿತರೆ. ನೋಡಿ ಅಂತ ತಪ್ಪಿದ್ರೆ ಕ್ಷಮೆಯಲ್ಲಿ. ಓಕೆ ಬಾಯ್.